ಹಾಯ್ ಗಾಯ್ಸ್, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಬೈಕು ರಿವ್ಯೂ ಮಾಡೋಕ್ಕೆ ಕೆಂಗೇರಿಗೆ ಹೋಗ್ತಿದ್ವಿ. ಕೆಂಗೇರಿಗೆ ಹೋಗೋಕ್ಕಿಂತ ಮುಂಚೆ ಚಿಕ್ಕಪೇಟೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ. ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಕೆಂಗೇರಿಗೆ ಹೋಗೋದು. ಮೇಯ್ನ್ ರಿವ್ಯೂ ಮಾಡೋ ಕಾರಣನೇ ಸೈಲೆನ್ಸರ್. ನಾನೊಂದ್ಸಲಿ ಗಾಡಿ ಹೊಡೆದೆ ಹೈವೇಯಲ್ಲಿ, ಒಳ್ಳೆ ಫೀಲ್ ಕೊಡ್ತು. ಅದಕ್ಕೆ ಆ ಗಾಡಿನ ಒಂದ್ಸಲಿ ನಿಮಗೂ ನೋಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಈ ರೋಡ್ ಅಂತೂ ಯಾವಾಗೂ ಟ್ರಾಫಿಕ್ ಇದ್ದೇ ಇರುತ್ತೆ. ಲಾಲ್ಬಾಗ್ ರೋಡೇ ತುಂಬ ಚಿಕ್ಕದು. ಇದೇ ಗಾಯ್ಸ್ JC ರೋಡ್. ಇಲ್ಲಿ ರೈಟ್ ತಗೋಬೇಕು. ಇಲ್ಲೇ ಲೆಫ್ಟಲ್ಲೇ ಕಾರ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಅವರೇ ರೋಡಿಗೆ ಬಂದು ಕರಿತಾ ಇರ್ತಾರೆ. ಇಲ್ಲಂತೂ ಹೆವಿ ಟ್ರಾಫಿಕ್. ಬ್ಯಾಂಗ್ಳೂರು ಅಂದ್ರೆ ಟ್ರಾಫಿಕ್ ಬಿಡಿ, ಇಂಥ ರೋಡ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಕಾರ್ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಸಿಗುತ್ತೆ. ಸಿಗ್ನಲ್ ಹತ್ರ ಲೆಫ್ಟ್ ತೊಗೊಂಡ್ರೆ ಬೈಕ್ ಆಕ್ಸೆಸರೀಸ್ ಕಂಪ್ಲೀಟ್ ಎಲ್ಲ ಸಿಗುತ್ತೆ. ಆಲ್ರೆಡಿ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ಕೋತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾರ್ದು ಆಕ್ಸೆಸರೀಸು ಮತ್ತು ಮಾಡಿಫಿಕೇಷನು ಮಾಡ್ತಾರೆ. 20 ದಿನ ಆಗಿದೆ ಗಾಯ್ಸ್ ನಿಲ್ಲಿಸಿ. ಇವಾಗ ಮತ್ತೆ ತಳ್ಳಿ ಸ್ಟಾರ್ಟ್ ಮಾಡಬೇಕು. ಇವಾಗ ತಗೊಳ್ಳಲಿ ಗಾಡಿ. ಅಲ್ಲಿದ್ದ ವಿಡಿಯೋ ಮಾಡಕ್ ಬಂದ್ರೆ ತಳ್ಳಿಸ್ತಾ ಇದ್ದಾನೆ. ಅಯ್ಯ, ಸ್ಟಾರ್ಟ್ ಮಾಡು. ಅಣ್ಣ ತಗೊಳ್ಳೋಣ, ತೆಗಿಯೋಣ. ನಿನ್ನ ಕೈಲಿ ಆಗಲ್ಲ ಅಂತ ನನಗೆ ಅರ್ಥ ಆಯ್ತು. अच्छा ठीक है. ಆಗುತ್ತೆ ಇದೊಂದ್ಸಲಿ. ಸ್ಟಾರ್ಟೇ ಆಗ್ತಿಲ್ಲಲ್ಲ. ಬಾ ಹತ್ಕ ಬಾ. ಕೈ ಬೇಡ, ಬ್ಯಾಟ್ರಿ ಹಾಳಾಗೋಗುತ್ತೆ. ಹತ್ಕೊಳ ಹೇಳ್ತೀನಿ. ಹತ್ಕೊಳ ಹೇಳ್ತೀನಿ ನಾನು. ಎರಡಕ್ಕೆ ಹಾಕಿದ್ಯಾನ? ಹಾಕಿತಾ ಇಲ್ಲ ನೋಡು ಗೇರ್ಗೆ. ಹೊಡಿ. ಎರಡಕ್ಕೆ ಹಾಕ್ಯಾಳೋ. ನಾನು ಬರ್ಬೇಕಾರೆ ನಂದು ನೂಕೆ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ದು. ಮತ್ತೆ ಮಣ್ಣಾಗಿ ಹಿಡಿಬೇಡ. 2000 years later. One eternity later. ಯಪ್ಪ ಗಾಯ್ಸ್, ತೆಳ್ಳಿ ತಲೆ ಕೆಟ್ಟೋಗಿದೆ ಗಾಯ್ಸ್. ಈ GT 650ಗೆ ನಮ್ಮ ನಮಸ್ಕಾರಗಳು. ಸವಾಸಲ್ಲ. ಎಷ್ಟು ದಿವಸ ಆಯ್ತು? 20 ಡೇಸ್ ಆಯ್ತಾ ನಿಲ್ಸಿ? ಬಾ ಕುತ್ಕ ಬಾ. ಬಾರೋ. 20 ದಿವಸ ಆಯ್ತಾ? ಯಪ್ಪ 20 ದಿವಸ ಆಗೈತೆ ಗಾಯ್ಸ್. 20 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಟಾರ್ಚರ್ ಕೊಟ್ಬಿಟ್ಟಿದೆ ಈ ಬೈಕ್ ನಮಗೆ. ಮಿನಿಮಮ್ ಅಂದರೂ ಕೂಡ ಎಷ್ಟು ಒಂದು 2 ಕಿಲೋಮೀಟ್ರ್ ತೆಳ್ಳಾಡಿದ್ವಿ. ಹಾಂ, 1 ಅವರ್ ಇದ್ದ ತೆಳ್ಳಾಡಿ ಡೈರೆಕ್ಟ್ ಮೈನ್ ರೋಡ್ಗೆ ಹೋಗಿದ್ವಿ. ಡೈರೆಕ್ಟ್ ಮೈನ್ ರೋಡ್ಗೆ ಹೋಗಿ ಸ್ವಲ್ಪ ಅಲ್ಲಿ ಇಳುವಜರ್ ಇತ್ತು. ಅಲ್ಲಿ ತಳ್ಳಿದಾಗ ಫುಲ್ಲು ಅದು ಕೂಡ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಫುಲ್ ಕಂಪ್ಲೀಟ್ ಇಳುವಜರ್ ಇದ್ದಕ್ಕೆ ಕಂಪ್ಲೀಟ್ ಗೇರ್ ಹಂಗೆ ಬಿಟ್ಕೊಂಡಿದ್ವಿ. ಸ್ಟಾರ್ಟ್ ಆಯಿತು. ಜೈ ಶ್ರೀರಾಮ್. ಓಕೆ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ. 18,000 ಓಡಿಸಿದೀನಿ. ಇದು 3ನೇ ಟೈರ್. ಇದು ರೈಸ್ ಅಂತ ಹೊಸ ಕಂಪನಿ ಅದು. ಇದು 4,000 ರೂಪಾಯಿ ಟೈರ್. ಇದು ಇವಾಗ ಹಾಕ್ಸಿದೀನಿ, ಮೊನ್ನೆ ಓಡಿಸಿಲ್ಲ, ಒಂದು 10 ಕಿಲೋಮೀಟರ್ ಓಡಿಸಿದೀನಿ ಅಷ್ಟೇ. ಸ್ಟಾರ್ಟಿಂಗ್ ಟೈರ್ 18,000 ಓಡಿದೆ ಗಾಯ್ಸ್ ಗಾಡಿ. ಆಲ್ರೆಡಿ 3 ಟೈರ್ ಕಂಪ್ಲೀಟ್ ಆಗಿದೆ. ಇದು 4ನೇ ಟೈರ್. ಇದು ಫ್ರಂಟ್ 2 ಟೈರ್ ಚೇಂಜ್ ಆಗಿದಾವೆ. ಇಲ್ಲ, ಫಸ್ಟ್ 2 ಹೋಗಿತ್ತು, ಇದು 3ನೇದು ಇವಾಗ. ಫ್ರಂಟು 41 mm ಫೋಕ್ ಸಸ್ಪೆನ್ಷನ್ ಇದೆ.
ಬ್ಯಾಕು ಕಾಯಿಲ್ ಓವರ್ ಶಾಕ್ಸ್ ಸಸ್ಪೆನ್ಷನ್ ಇದೆ. ಫ್ರಂಟ್ 18 ಇಂಚಸ್ ಫೋಕ್ಸ್ ವೀಲ್ಸ್ ಇದೆ. ಡ್ಯುಯಲ್ ಚಾನಲ್ ABS ಇದೆ, ಬೈಬ್ರೇದು. ಬ್ಯಾಕ್ ಕೂಡ 18 ಇಂಚಸ್ ಫೋಕ್ಸ್ ವೀಲ್ಸ್ ಇದೆ. 47.65 ಪವರ್ ಇದೆ. 52 Nm ಟಾರ್ಕ್. ಕೆಪಾಸಿಟಿ, ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು 12.5 ಇದೆ. ಇದು RPMದು, ಸ್ಪೀಡೋಮೀಟರ್ದು ನೋಡಿ. ಹೇಳಿದ್ನಲ್ಲ, ರೆಡ್ ರೋಸ್ಟರ್ ಪರ್ಫಾರ್ಮೆನ್ಸ್, ಒರಿಜಿನಲ್ ರೆಡ್ ರೋಸ್ಟರ್ ಇದು. 19,500 ಆಗಿದೆ ಇದು. ಟ್ವಿನ್ ಸಿಲಿಂಡರ್. ಫ್ರಂಟ್ ಹಾಲೋಜನ್ ಹೆಡ್ಲೈಟ್ ಇದೆ. ಇಂಡಿಕೇಟರ್ ಕೂಡ ಅಷ್ಟೇ ಹಾಲೋಜನ್ ಇಂಡಿಕೇಟರ್ಸ್ ಇದಾವೆ. ಬ್ಯಾಕ್ ಕೂಡ ಹಾಲೋಜನ್ ಇಂಡಿಕೇಟರ್, ಹಾಲೋಜನ್ ಹೆಡ್ಲೈಟ್ ಇದೆ. ಸೌಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಓಕೆ ಗಾಯ್ಸ್, ಒಂದು ರೌಂಡ್ ಹೋಗಿ ಬರ್ತೀವಿ, ಯಾವ ಥರ ಇದೆ ಅಂತ ಹೇಳ್ತೀನಿ ಫೀಲ್. ಹಾಂ, ಸೌಂಡ್ ಮಾತ್ರ ತುಂಬ ಖರಾಬಾಗಿದೆ. ಟಾರ್ಕು ಪವರು ಸಾಕಾಗಿದೆ ಗಾಯ್ಸ್. ಹೆಲ್ಮೆಟ್ ಇಲ್ದಂಗೆ ಗಾಡಿ ಹೊಡಿಯೋಕ್ಕಾಗಲ್ಲ ಇದನ್ನು. ಗಾಡಿ ಹೊಡಿಯೋಕೆ ಮಾತ್ರ ಬಂಬಾಟಾಗಿದೆ ಗಾಯ್ಸ್. ಹೋಗಿ ಬಂದಲ್ಲ, ಪಿಕಪ್ ಮಾತ್ರ ಹೆವಿ ಇದೆ, ಹೆವಿ ಪಿಕಪ್ ಇದೆ. ಯಾವಾಗ ತಗೊಂಡೆ ಈ ಗಾಡಿ? ನಾನು ತಂದು 1 ವರ್ಷ ಆಯಿತು. ಹಿಂಗೆ ಮೇಂಟೆನೆನ್ಸ್ ಎಷ್ಟಾಗುತ್ತೆ ಒಂದು ತಿಂಗಳಿಗೆ? ಅಂದರೆ ಡೈಲಿ ಓಡಿಸ್ತೀನಿ ಅಂದರೆ ಒಂದು ತಿಂಗಳು ಮೇಂಟೆನೆನ್ಸು, ಪೆಟ್ರೋಲ್ ಕಾಸು ಬಿಟ್ಬಿಟ್ರೆ ಹಿಂಗೆ ಕಂಟಿನ್ಯೂಸ್ ಆಗಿ 1 ತಿಂಗಳು ಓಡಿಸ್ತೀನಿ ಅಂತಂದರೆ 2 ತಿಂಗಳಿಗೋಸ್ಕರ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕು. ಬ್ರೇಕ್ ಪ್ಯಾಡ್ ಪ್ರೈಸ್ ಎಷ್ಟು? ನೀನು ಒರಿಜಿನಲ್ ಹಾಕ್ಸ್ತೀನಿ ಅಂದರೆ 2 ತಿಂಗ್ಳಿಗೆ ಒಂದ್ಸಲಿ ಫಿಕ್ಸ್. 2-3 ತಿಂಗಳು ಬರುತ್ತೆ. 2 ತಿಂಗಳು 2,500. ಸರ್ವಿಸ್ ಎಷ್ಟಾಗುತ್ತೆ 2 ತಿಂಗಳಿಗೆ? ಸರ್ವಿಸು ಸ್ಟಾರ್ಟಿಂಗು ಫಸ್ಟು ಬರೀ ಆಯಿಲ್ಗೆ ಒಂದು 4,000 ಬೇಕು. ಏರ್ ಫಿಲ್ಟ್ರ್ ಒಂದು 600. ಮತ್ತು ಆಗುತ್ತೊಂದು 7-7.5 ಆಗುತ್ತೆ. 2 ತಿಂಗಳಿಗೆ 7,500 ಮೇಂಟೆನೆನ್ಸ್. ಡೈಲಿ ಓಡಿಸ್ತೀನಿ ಅಂತಂದರೆ ಪೆಟ್ರೋಲ್ ಬಿಟ್ಟು ಮೇಂಟೆನೆನ್ಸ್ ಡೈಲಿ ಕಂಟಿನ್ಯೂಸ್ ಆಗಿ ಓಡಿಸ್ತೀನಿ ಅಂದರೆ ಒಂದೇ ನಿಲ್ಲಿಸ್ದಂಗೆ. ಪೆಟ್ರೋಲ್ ಬಿಟ್ಟು ಒಟ್ಟಿಗೆ 7,500 ಮೇಂಟೆನೆನ್ಸ್. ಇನ್ನೊಂದು ಇದು ಕೋನ್ ಸೆಟ್ ಕೂಡ ಅಷ್ಟೇ ಗೈಸ್, ಅರ್ಜೆಂಟ್ ವೀಕ್ ಆಗಿಬಿಡುತ್ತೆ. ಕೋನ್ ಸೆಟ್ಟು, ಬ್ರೇಕ್ ಪ್ಯಾಡು, ಟೈರ್. ಇದರಲ್ಲಿ ಜಾಸ್ತಿ ಏನು ಗೊತ್ತಾಗೋದು ಒಂದೇ, ಟೈರ್ ಮಾತ್ರ ಹೆವಿ ತಿಂತತೆ. ಟೈರ್ನು ಹೆವಿ ತಿನ್ನುತ್ತೆ, ಕೋನ್ ಸೆಟ್ ಹಾಳಾಗೋಗುತ್ತೆ ಅರ್ಜೆಂಟು. ಫ್ರಂಟೇ ಬಿದ್ದಿರ್ತೀವ, ಕೋನ್ ಸೆಟ್ ಹೋಗುತ್ತೆ, ಮತ್ತೆ ಬ್ಯಾಕ್ ಬ್ರೇಕ್ ಪ್ಯಾಡ್ ಅರ್ಜೆಂಟ್ ಹೋಗುತ್ತೆ. ಲೋಕಲ್ ಆಗಿ ಅಡ್ಡಾಡಕ್ಕಾಗಲ್ಲ, ಈ ನೋವು ಬಂದ್ಬಿಡುತ್ತೆ, ನೋವು ಬಂದ್ಬಿಡುತ್ತೆ ಟ್ರಾಫಿಕ್ ಜಾಮ್ ಅಲ್ಲೆಲ್ಲ. ಲಾಂಗ್ ರೈಡ್ ಅಲ್ಲಿ ನಿನ್ ಗಾಡಿ ಎಲ್ಲೂ ಕೈ ಕೊಡಲ್ಲ, ಗಾಡಿ ಪಿಕಪ್ ಪೀಸ್ ಆಗಿ ಹೋಗಿ ಬರ್ಬೋದು. ನಿನ್ ಗುಂಡಿಗೆ ಎಷ್ಟು ದಮ್ಮಿ ಇತ್ತು ಅಷ್ಟು ಸ್ಪೀಡಲ್ಲಿ ಹೋಗ್ಬೋದು. 150 ಟಾಪ್ ಸ್ಪೀಡ್ ಹೋಗುತ್ತೆ, 160 170 ಹೋಗುತ್ತೆ. ಗೈಸ್, ಯಾರಾದ್ರೂ GT 650 ತಗೋತೀರಾ ಅಂತ ಅಂದ್ರೆ ಆಲೋಚನೆ ಮಾಡಿ ತಗೋಬೇಕು, ಆಲೋಚನೆ ಮಾಡಿ ತಗೊಳ್ಳಿ. ಈ ವಿಡಿಯೋ ನೋಡ್ಬಿಟ್ಟು ತಗೊಳ್ಳಿ. ನಾನು ಆಲೆ ಒಂದು 70,000 ಖರ್ಚು ಮಾಡಿದ್ದೀನಿ ಗಾಡಿಗೆ. ಎಷ್ಟು? 70,000. 70,000 ಆಗೈತೆ ಅಲ್ಲಿ. ಹೆಡ್ಡರ್ 19,000 ಹೆಡ್ಡರು. ಒಂದ್ಸರಿ ಆಯಿಲ್ ಚೇಂಜಿಗೆ 7,000 ಬೇಕು. ಒಂದ್ಸರಿ ಇದೇನೆ ಇದು ಗೊತ್ತಿಲ್ಲ, ಇದ್ಕಿದ್ದಂಗೆ ಸ್ಟಾರ್ಟ್ ಆಗಿಲ್ಲ ಗಾಡಿ. ಬರೀ ಹಿಂಗೆ ನಿಲ್ಸಿದ್ದಷ್ಟೇ, ನಿಲ್ಲಿಸಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗಲಿ, ಬರೀ ಇಟ್ಟಿದ್ದಷ್ಟೇ ಸ್ಟಾರ್ಟ್ ಮಾಡೋಕ್ಕೆ. 12,000 ಬಿಲ್ ಮಾಡೇನೆ. ಹೊಸ ಬ್ಯಾಟ್ರಿ ಹಾಕ್ತಾ, ಮತ್ತೆ ಅದೇನೋ ಕಾಯಿಲು, ಹೊಸ ಬ್ಯಾಟ್ರಿ ಹಾಕಿದಾನೆ. ಎಷ್ಟು ದಿವಸ ಆಗಿದಾನ ಬ್ಯಾಟ್ರಿ ಹೋಗ್ಲಿ, ಯೂನಿಟ್ ಕೂಡ ಎಷ್ಟು ದಿವಸ ಆಗೈತೆ ಬ್ಯಾಟ್ರಿ ಚೇಂಜ್ ಮಾಡಿ? 1.5 ತಿಂಗಳಾಯ್ತು. 1.5 ತಿಂಗಳು. ಇವಾಗ ಅವಾಗೆ 2 ಸಲ ತೆಲ್ಲಾಡಿದ್ದೀವಿ. ಅಂದರೆ ನಿಲ್ಲಿಸ್ಬಾರ್ದು, ನಿಲ್ಲಿಸಿದ್ರೆ ಹೆಂಗಾಗುತ್ತೆ. ಸಕ್ಕದಾಗ ಮಾಡ್ತಾರೆ ಲೋಕಲಲ್ಲೇ ಮಾಡಿಸ್ಬಿಟ್ಟು ಗೊತ್ತಿರಬೇಕು, ಯಾರು ಪರಿಚಯ ಇರ್ತಾರಲ್ಲ ಗೊತ್ತಿರೋ ಹತ್ರನೇ ಮಾಡಿಸ್ಬೇಕು. ಇಲ್ಲಾಂದ್ರೆ ಗಾಡಿ ಶೆಡ್ಡಿ ಕಳಿಸ್ತಾರೆ 100%. ಹಾಯ್ ಗಾಯ್ಸ್, ಆ್ಯಕ್ಚುಲಿ 2 ವೀಡಿಯೋ ಡಿಲೀಟ್ ಆಗಿಬಿಟ್ಟಿದ್ದಾವೆ, ಏನು ಮಾಡೋಕ್ಕಾಗಲ್ಲ, ನೋಡ್ಕೊಂಡಿಲ್ಲ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್.